ದೇವರಾಜ್ ಅಣ್ಣ ನಮಸ್ಕಾರ ಅಣ್ಣ, ಚೆನ್ನಾಗಿದ್ದೀರಾ ಅಣ್ಣ? ನೆನಪಾಯ್ತು ಅಣ್ಣ ನಮ್ದು. ಹೇಳಿ. ಅಣ್ಣ ಹೇಳಿ ಅಣ್ಣ. ಏನೇನಾಯ್ತು? ಏನಿದೆ ಪರಿಸ್ಥಿತಿ? ಅಣ್ಣ ಇವಾಗಿನ ಪರಿಸ್ಥಿತಿಯಲ್ಲಿ ಸ್ವಲ್ಪ ಅವ್ರು ಏನ್ ಮಾಡಿದಾರೆ ಅಣ್ಣ, ಹೈಕೋರ್ಟ್ ಅಲ್ಲಿ ನಾಳೆ ಸ್ಟೇ ಆಗೋ ಚಾನ್ಸಸ್ ತುಂಬಾ ಇದೆ ಅಣ್ಣ. ಯಾಕಂದ್ರೆ ಕಂಪ್ಲೇಂಟರ್ಸ್ ಸರಿಯಾಗಿ ಕಂಪ್ಲೇಂಟ್ ಕೊಟ್ಟಿಲ್ಲ ಅಣ್ಣ. ಅಲ್ಲಿ ಅವ್ರ ಕಂಪ್ಲೇಂಟ್ ಯಾವ ತರ ಕೊಡ್ಬೇಕಾದ್ರೆ ಆ ತರ ಕೊಟ್ಟಿಲ್ಲ ಅವರು. ಹಾಗಾಗಿ ಆ ಗ್ರೌಂಡ್ ಅಲ್ಲಿ ಆಮೇಲೆ ಎರಡನೇದಾಗ ಆ ಸೆಕ್ಷನ್ ಅಣ್ಣ ಅಬೌವ್ 6 months ಡಿಲೇ ಆಯ್ತು ಅಂತಂದ್ರೆ ರೀಸನ್ ಕೊಡ್ಬೇಕಲ್ಲ, ಅದು ಬಹಳ ವ್ಯಾಲ್ಯೂಬಲ್ ರೀಸನ್ ಕೊಡ್ಬೇಕಲ್ಲಿ. ಇವರು ಈಕೆನ ಹೇಳಿದ್ರೆ 9 years ವ್ಯತ್ಯಾಸ ಹೇಳಿದಾರೆ ಡೇಟ್. ಬಟ್ ಇದೊಂದು ಅವ್ರಿಗೆ ಗ್ರೌಂಡ್ ಬಚಾವಕ್ಕೆ ಒಂದು ಅವಕಾಶ ಅಣ್ಣ. ಇನ್ನೊಂದು SIT ಅವರಣ್ಣ, ಅವ್ರು ಏನು ಡೈರೆಕ್ಟ್ ಆಗಿ ಅವ್ರನ್ನ ಕರ್ಕೊಂಡೋಗಿ ಕೋರ್ಟ್ ಅಲ್ಲಿ ಸಾಹೇಬ್ರ ಮುಂದೆ ಪ್ರೊಡ್ಯೂಸ್ ಮಾಡಿ ಅಲ್ಲಿ ಏನಾರ ರೇಪ್ ಅನ್ನ ಕಂಟೆಂಟ್ಸ್ ಏನಾರ ಕೊಡ್ತು ಅಂದ್ರಣ ಇದು ಸೀರಿಯಸ್ ಅಫೆನ್ಸ್ ಆಗ್ತದೆ ಅದು. ಸೊ ಆತರ ಅವರು ಅದನ್ನ ಮಾಡ್ಬೇಕಣ್ಣ. ಅದನ್ನ ಮಾಡಿಲ್ಲ. ಈಗ ಅಲ್ಲಿ ಸಾಹೇಬ್ರ ಮುಂದೆ ಮೊರೆ ಹೇಳಿಕೆ ಅಂತ ಕೊಡ್ಬೇಕಣ್ಣ. ಅವ್ರ ಮುಂದೆ ಕೊಡ್ಬೇಕು. 164 ಸ್ಟೇಟ್ಮೆಂಟ್ ಅಲ್ಲಿ ಸಾಹೇಬ್ರ ಮುಂದೆ ಕೊಡ್ಬೇಕಣ್ಣ. ಅದು ಕಾನ್ಫಿಡೆನ್ಶಿಯಲ್ ಆಗಿ ಅವ್ರು ಮಾಡಿಸ್ತಾರೆ ಅಣ್ಣ ಅದರಲ್ಲಿ. ಬಟ್ ಬಿಗಿ ಇಲ್ಲ ಅಣ್ಣ ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ. ನಮ್ಮ ಹತ್ರ ಇರೋ ಸತಿ ಅವರ ಕರ್ಕೊಂಡು ತೇಲ್ವೆಗೆ ಹೇಳ್ತಿದೀವಲ್ಲ, ಹೇಳ್ತಾರಲ್ಲ. ಹೌದೌದೌದೌದಣ್ಣ. ಸ್ವಲ್ಪ ಅವ್ರ ಒಂಚೂರು ಬಿಗಿ ಆಗಿದ್ರಣ್ಣ. ಆಯ್ತು, ನಾವು ಅಟೆಂಡ್ ಮಾಡ್ತೀವಿ. ಬೇರೆ ಎವಿಡೆನ್ಸಸ್ ಇಲ್ಲ. ಕುಮಾರಸ್ವಾಮಿನೇ ಬಿಟ್ಟಿರ್ಬೇಕು ಅಂತ ಹೇಳಿ, ಕುಮಾರಸ್ವಾಮಿಗೆ ಅವ್ರ ಮಗ ಮುಂದಕ್ಕೆ ಬರ್ಬೇಕು ಅಂತ ಆಸೆ ಇದೆ, ಇವ್ನು ಮುಂದಕ್ಕೆ ಬಂದ್ಬಿಟ್ಟಾನ ಅಂತ ಅದಕ್ಕೋಸ್ಕರ ಮಾಡಿದಾನೆ ಅಂತ ಹೇಳಿ. ದ್ಯಾವಗೌಡ ಮಕ್ಕಳು ಏನ್ ಕಡಿಮೆ ಅಂತ ಇಟ್ಕೊಂಡ ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿಲ್ವಲ್ಲ ದ್ಯಾವಗೌಡ. ಕೇಳೋಣ ಇಲ್ಲಿ 1 ನಿಮಿಷ ಕೇಳಿ. ಇನ್ನೇನೇನು ವಿಡಿಯೋಗಳಿದೆ. ನಾನು ಬಿಡ್ಡಿಕ್ಕೆ ಮಾತಾಡಿದ್ರೆ ಬೆಳಿಗ್ಗೆ ನೀವ್ ಏನೇನಿದೆ ನಮಗ್ ಕೊಡಿ. ನೀವೇನ್ ತಲೆನೇ ಕೆಡಿಸ್ಕೋಬೇಡಿ. ಅವ್ರನ್ನ ಬಲಿ ಹಾಕಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ. ಅರ್ಥವಾಯ್ತಾ? ಸರಿ 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 ಅಣ್ಣ. ಏನ್ ಈಗ ನೀನೇನ್ ಪೆನ್ ಡ್ರೈವ್ ಅನ್ನು ನಾಗ್ ಮಾಡಿ ಹಾಸ್ಪಿಟಲ್ ಹಂಚಿಲ್ಲ. ಹಂಚಿದ್ರೆ ತಪ್ಪೇನಿದೆ ಹೇಳಿ? ಹೊಡಿದ್ರು ನಾವು ಅಲ್ಲ, ರಾಂಗ್ ರೈಟ್ ಅನ್ನಕ್ಕಿಂತ ಏನು ಅದೇನು ನೀವು ಲಾಯರ್ ಅಲ್ವ? ಅದೇನಂತ ಏನು ಆಗಲ್ಲ ಅಣ್ಣ. ಇದು ಪನಿಷ್ಮೆಂಟ್, ಕಾನೂನು ಪ್ರಕಾರ ಪನಿಷ್ಮೆಂಟ್ ಅಲ್ಲ ಅಣ್ಣ. ಹೆಣ್ಮಕ್ಳು ಮಾನ ಮರ್ಯಾದೆ ಅಣ್ಣ. ಅವ್ರ ಶೀಲದ ಬಗ್ಗೆ ನಾವ್ ಯೋಚನೆ ಮಾಡ್ಬೇಕಲ್ಲ. ಈಗ ಅದ್ರ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡ್ತೀರಿ? ಅಮಿತ್ ಶಾ ನಾನು ರಾಕೇಶ್ ಆರುಂಡಿ ಈ ಆಡಿಯೋವನ್ನು ಕೇಳಿದ ಮೇಲೆ ಸ್ಪಷ್ಟವಾಗಿ ನಿಮಗಂತೂ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ. ಇಲ್ಲಿವರೆಗೂ ಒಂದು ಗೊಂದಲ ಇತ್ತಲ್ಲ, ಇದ್ರ ಹಿಂದೆ ಯಾರು ಮಾಸ್ಟರ್ ಮೈಂಡ್ ಅಂತ, ಅದನ್ನು ಕೂಡ ನಾನು ನೇರವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಅದಕ್ಕೆ ನಾನು ಎಲ್ಲ ವೀಡಿಯೋಸ್ಗಳಲ್ಲೂ ಆರಂಭದಲ್ಲಿ ಹೇಳ್ತಾ ಇರ್ತೀನಿ, ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೆ ಬೇಕ್ರಿ ಅಂತ. ಈ ಪ್ರಕರಣದಲ್ಲೂ ನಾನು ಅದೇ ಗಾದೆಯನ್ನು ಮತ್ತೊಮ್ಮೆ ಬಳಸ್ತಾ ಇದ್ದೀನಿ. ಅದೇನೇ ಇರಲಿ, ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ಹಗರಣವನ್ನು ಯಾರೆಲ್ಲ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ನಿಂತ್ಕೊಂಡು ನೀಚ ಕೃತ್ಯ, ಇದು ದೇಶ ಕಂಡ, ದೇಶ ವಿದೇಶ ಕಂಡ, ಪ್ರಪಂಚ ಕಂಡಂಥ ಅತೀ ದೊಡ್ಡ ಲೈಂಗಿಕ ಹಗರಣ, ಸಾಮೂಹಿಕ ಅತ್ಯಾಚಾರ ಅಂತ ಬಡಬಡಾಯಿಸ್ತಾ ಇದ್ರಲ್ಲ, ಬಿಲ್ಡಪ್ಸ್ಗಳನ್ನು ಕೊಡ್ತಾ ಇದ್ರಲ್ಲ, ಅವರೇ ತೆರೆಮರೆಯಲ್ಲಿ ಕೂತ್ಕೊಂಡು ಒಂದು ದೊಡ್ಡ ಪಿತೂರಿಯನ್ನು ಮಾಡ್ತಾ ಇದ್ದಾರಾ ಅಂತ ಅನ್ನಿಸ್ತಾ ಇದೆ. ಒಟ್ಟಾರೆಯಾಗಿ ಇಡೀ HD ರೇವಣ್ಣನ ಫ್ಯಾಮಿಲಿ, ದೇವೇಗೌಡರ ಫ್ಯಾಮಿಲಿ ಜೊತೆಗೆ ಕುಮಾರಣ್ಣ ಅವರಿಗೆ ಒಂದು ದೊಡ್ಡ ಕಳಂಕವನ್ನು ತರಲಿಕ್ಕೆ, ಮುಖಭಂಗವನ್ನು ಮಾಡಲಿಕ್ಕೆ, ಅವ್ರಿಗೆ ಫ್ಯಾಮಿಲಿಗೆ ಒಂದು ಕಪ್ಪು ಚುಕ್ಕೆ ಚ್ಯುತಿ ಬರುವಂತೆ ಒಂದು ದೊಡ್ಡ ಪ್ಲಾನ್ ಅಂತರೂ ನಡೆದಿತ್ತು ಅನ್ನೋದು ಇದೆಲ್ಲದರ ಆಡಿಯೋಗಳನ್ನು ನೋಡಿದಾಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದು. ಒಟ್ಟಾರೆಯಾಗಿ ರಾಜಕೀಯವಾಗಿ ಇದೇ ಪ್ರಜ್ವಲ್ ರೇವಣ್ಣ ಅವ್ರನ್ನ ಬಲಿ ತೆಗೆದುಕೊಳ್ಳಬೇಕು ಅನ್ನೋದು ಈ ರಾಜಕೀಯದ ಮೇಲಾಟಗಳ ಆಟದಲ್ಲಿ ಸಿಕ್ಕಿಬಿದ್ದು HD ರೇವಣ್ಣ ಅವರೆಲ್ಲ ಬಲಿ ಆಗಿಬಿಟ್ರ ಅಂತ. ಬಟ್ ವಾಟ್ ಎವರ್, ಆದರೆ ಅವ್ರ ವಿಡಿಯೋಗಳು ಸಿಕ್ಕಾಗ, ಸಂತ್ರಸ್ತಿಯರ ದೂರುಗಳು ಸಿಕ್ಕಾಗ, ಜೊತೆಗೆ ಅವೆಲ್ಲ ವಿಡಿಯೋಗಳನ್ನು ನೋಡಿದಾಗ ಅದು ತಪ್ಪಿರೋದು ಸಹಜವಾಗೇ ತಿಳಿದು ಬರುವಂಥದ್ದು. ಒಂದು ಕಡೆ SIT ತನಿಖೆ ನಡೀತಾ ಇದೆ. ಈ ಮಧ್ಯೆ DK ಶಿವಕುಮಾರ್, ದೇವರಾಜೇಗೌಡ, ಇದ್ರ ಹಿಂದಿರ್ತಕ್ಕಂಥ ಒಂದು ದೊಡ್ಡ ಗ್ಯಾಂಗ್ ಇದೆಯಲ್ಲ, ಅವರೆಲ್ಲರೂ ನಡೆಸಿರೋ ಮಹಾಷಡ್ಯಂತ್ರದ ಆಡಿಯೋ ಇದು ಎನ್ನಲಾಗ್ತಾ ಇದೆ. ಈಗ ಸದ್ಯ ರಿವೀಲ್ ಆಗಿರೋ ಆಡಿಯೋಗಳನ್ನು ನೀವು ನೋಡಿದಾಗ ಗೊತ್ತಾಗುತ್ತೆ ಯಾರೆಲ್ಲ ಇದಕ್ಕೆ ಸ್ಕೆಚ್ ಹಾಕಿದ್ರು ಅಂತ. ಒಟ್ಟಾರೆ ಪ್ರಜ್ವಲ್ ರೇವಣ್ಣನನ್ನು ಮಾತ್ರ ಶಿಕ್ಷೋದಲ್ಲ, ಇಲ್ಲಿ ನಾನು ರಾಜಕೀಯ ಮುತ್ಸದ್ದಿ HD ದೇವೇಗೌಡ ಅವ್ರ ಬಗ್ಗೆನೂ ಕೂಡ ಒಬ್ಬ ರಾಜಕೀಯ ನಾಯಕ ಈ ರೀತಿಯಾಗಿ ಮಾತನಾಡ್ತಾರಲ್ಲ, ಇಷ್ಟು ಕೇವಲವಾಗಿ ಮಾತನಾಡ್ತಾ ಇರಲ್ಲ ಅಂತ. ಕೇವಲ ರಾಜಕೀಯ ಮೇಲಾಟ, ಇವರ ಬೇಳೆಗಳನ್ನು ಬೇಯಿಸಲಿಕ್ಕೆ ಇಷ್ಟೆಲ್ಲ ತಂತ್ರ ಕುತಂತ್ರಗಳನ್ನು ಮಾಡೋದಕ್ಕೆ ಯಾರಿಗಾದರೂ ಅಟ್ಲೀಸ್ಟ್ ಮನಸ್ಸಾಕ್ಷಿ ಇಲ್ವಾ ಅಂತ. ಯಾಕೆಂದರೆ
ಅವರ ಎದುರಿಗೆ ನಿಂತಾಗ ಅವ್ರ ಕಾಲಿಗೆ ಬೀಳ್ತಾರೆ ಅಥವಾ ಅವರು ಗೌರವ ಕೊಡ್ತಾರೆ ಅಥವಾ ಇಲ್ಲ ಸಲ್ಲದ ಮಾತುಗಳನ್ನು ಗುಣಗಾನಗಳನ್ನು ಮಾಡ್ತಾರೆ. ಆದರೆ ತೆರೆಮರೆಯಲ್ಲಿ ಅವರ ಮನಸ್ಥಿತಿ ಹೇಗಿರುತ್ತೆ ಅನ್ನೋದಕ್ಕೆ ಸ್ಪಷ್ಟ ಚಿತ್ರಣ ಇಲ್ಲಿ ಕಂಡು ಬರುತ್ತೆ ಈ ಆಡಿಯೋಗಳನ್ನು ಕೇಳಿದಾಗ. ಗೊತ್ತಾಗ್ತಾ ಇದೆ ನಿಮಗೆ ರಾಜ್ಯ ರಾಜಕೀಯದಲ್ಲಿ ಇದೊಂದು ದೊಡ್ಡ ಸಂಚಲನವನ್ನು ಮೂಡಿಸುತ್ತೆ ಅಂತ. ಇದೇ HD ದೇವೇಗೌಡ ಅವರೂ ಕೂಡ ರಿಯಾಕ್ಟ್ ಮಾಡುವಂಥ ಆಡಿಯೋ ಇದು. ಈಗಾಗಲೇ ನಿಮಗೆ ಗೊತ್ತೇ ಇದೆ, ದೇವರಾಜೇಗೌಡ ಅವರು SIT ತನಿಖೆಯನ್ನು ಎದುರಿಸ್ತಾ ಇದ್ದಾರೆ. ಆದರೆ ಕಸ್ಟಡಿಗೆ ಹೋಗುವ ಮುನ್ನ ಇದೇ ಮಾಧ್ಯಮಗಳ ಮುಂದೆ ನನಗೆ 100 ಕೋಟಿ ಆಫರ್ ಬಂದಿತ್ತು, ಇದೇ DK ಶಿವ ಅವರು ನನಗೆ 100 ಕೋಟಿಯನ್ನು ಕೊಡಲಿಕ್ಕೆ ಆಗಲೇ ನನ್ನನ್ನು ಶಾಮೀಲಾಗಿ ನನ್ನನ್ನು ಕರೆಸಿ ಒಂದು ಹೋಟೆಲ್ನಲ್ಲಿ, ಬೌರಿಂಗ್ ಹೋಟೆಲ್ನಲ್ಲೂ ಕೂಡ ರೂಮ್ನಲ್ಲಿ ನನಗೆ 5 ಕೋಟಿಯನ್ನು ತೆಗೆದುಕೊಂಡು ಬಂದು ಇದರಲ್ಲಿ ನೀನು ಬೇರೆಯವ್ರನ್ನ ಸಿಗಿಸ ಹಾಕಬೇಕು, ನರೇಂದ್ರ ಮೋದಿಯವ್ರಿಗೂ ಕೂಡ ಮುಖಭಂಗ ಆಗಬೇಕು, ಈ ರೀತಿಯಾದಂಥ ಒಂದಿಷ್ಟು ಮಾತುಕತೆಗಳ ಆಡಿಯೋವನ್ನು ರಿವೀಲ್ ಮಾಡ್ತೀನಿ, ಇದೆಲ್ಲ ಸತ್ಯ, ನನಗೆ ಆಫರ್ ಬಂದಿದ್ದು ನಿಜ ಅಂತ ದೇವರಾಜೇಗೌಡ ಅವರು ಈ ಮುಂಚೆ ಹೇಳಿದರು. ಈಗ ಮತ್ತೊಂದು ಆಡಿಯೋ ವೈರಲ್ ಆಗಿರೋದು, ಅದು DK ಶಿವಕುಮಾರ್ ಮತ್ತು ದೇವರಾಜೇಗೌಡ ಅವರು ಮಾತನಾಡಿರ್ತಕ್ಕಂಥ ಆಡಿಯೋದಲ್ಲಿ ಆಗ್ತಕ್ಕಂಥ ಚರ್ಚೆಗಳನ್ನು ನೋಡಿದಾಗಂತೂ ನಮಗೆ ನಿಜಕ್ಕೂ ಇಷ್ಟೆಲ್ಲ ಆಟಗಳೆಲ್ಲ ಇದ್ದಾವೆ, ಇಷ್ಟೆಲ್ಲ ರಾಜಕೀಯದಲ್ಲಿ ನಡೆಯುತ್ತಾ ಹಾಗಾದ್ರೆ ಅಂತ. ಜನರು ಮಾತ್ರ ಸುಮ್ಮನೆ ಮೌನವಾಗಿ ಇವೆಲ್ಲವನ್ನು ಕುತ್ಕೊಂಡು ಒಂದು ಕಡೆ DK ಶಿಗೆ ಜೈ ಅಂತಾರೆ, ಇನ್ನೊಂದು ಕಡೆ ದೇವರಾಜೇಗೌಡ ಅವ್ರಿಗೆ ಜೈ ಅಂತಾರೆ, ಇನ್ನೊಂದು ಕಡೆ ಶಿವರಾಮೇಗೌಡ ಅವ್ರಿಗೆ ಜೈ ಅಂತಾರೆ. ಬಟ್ ಏನು ಆಗ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ ಅಂತ, ಸಮಸ್ಯೆಗಳನ್ನು ಆಲಿಸಲಿಕ್ಕೆ ಬೇರೆ ವಿಷಯಗಳೇ ಇಲ್ಲ ಅನ್ನುವಂತಾಗಿದೆ. ಹಾಗಾದರೆ DK ಶಿವಕುಮಾರ್ ಮಾತನಾಡ್ತಾ ಇರೋದು ನೋಡಿ ಅಲ್ಲಿ ದೇವರಾಜೇಗೌಡ ಅವರಿಗೆ ಏನೇನಾಯಿತು, ಏನಿದೆ ಪರಿಸ್ಥಿತಿ ಅಂತ ಎಕ್ಸಾಕ್ಟಾಗಿ ಆರಂಭದಲ್ಲಿ ಕೇಳ್ತಾರೆ ಅವ್ರಿಗೆ. ಇದೇ ದೇವರಾಜೇಗೌಡ ಅವರಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ನಾಳೆ ಕೋರ್ಟ್ನಲ್ಲಿ ಸ್ಟೇ ಆಗೋ ಚಾನ್ಸ್ ಇದೆ ಅಣ್ಣ, ಆ ಮಹಿಳೆ ಸಂತ್ರಸ್ತೆ ಮಹಿಳೆ ಇದ್ದಾಳಲ್ಲ ಸರಿಯಾಗಿ ದೂರು ಕೊಟ್ಟಿಲ್ಲ ಅಂತ ಹೇಳ್ತಾ ಇರೋದು. ಹಾಗಾದರೆ ಇದು ಯಾವಾಗ ಆ ತೋಟದ ಮನೆಯಲ್ಲಿ ಇದ್ದಂಥ ಸಂತ್ರಸ್ತೆ ದೂರು ಕೊಡ್ಲಿಕ್ಕೆ ಬರ್ತಾಳಲ್ಲ ಆ ಸಮಯದಲ್ಲಿ DK ಶಿವಕುಮಾರ್ ಮತ್ತು ದೇವರಾಜೇಗೌಡ ಅವರ ನಡುವೆ ನಡೆದಿರೋ ಆಡಿಯೋ ಇದು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಜೊತೆಗೆ ಅದೇ ದೇವರಾಜೇಗೌಡ ಅವರು DK ಶಿ ಅವ್ರಿಗೆ ಹೇಳ್ತಾ ಇರೋದು, SIT ಅವರು ಮಹಿಳೆಯನ್ನು ಕರೆದುಕೊಂಡು ಹೋಗಿ ವಿಚಾರಣೆ ತನಿಖೆ ನಡೆಸಿದರೆ ಇನ್ನೂ ಸ್ವಲ್ಪ ಸೀರಿಯಸ್ ಆಗುತ್ತೆ ಕಾರಣ ಇದು ಅಂತ. ಆದರೆ ಮಹಿಳೆಯು ಪ್ರಕರಣದಲ್ಲಿ ಸ್ಟ್ರಾಂಗ್ ಇಲ್ಲ ಕಾರಣ ಅಂತ. ಅಂದರೆ ಯಾವಾಗ ಆ ಮಹಿಳೆ ಇದೇ HD ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರ ಪರ ಇದ್ದಾರೆ ಅನ್ನೋದು ಗೊತ್ತಾಗುತ್ತಲ್ಲ, ಆ ಮಹಿಳೆ ಉಲ್ಟಾ ಹೊಡೆದ್ಬಿಟ್ರೆ ಕಷ್ಟ, ಒಂದು ಸ್ವಲ್ಪ ಸ್ಟ್ರಾಂಗ್ ಇಲ್ಲ ಅನ್ನೋದನ್ನು ಕೂಡ ಹೇಳ್ತಾ ಇರೋದು. ಮತ್ತೇನಾದರೂ ಬೇರೆ ಎವಿಡೆನ್ಸ್ ಇದೆಯಾ ಅಂತ ಕೂಡ ಮತ್ತೆ ಇದೇ DK ಶಿವಕುಮಾರ್ ಅವರು ಪ್ರಶ್ನೆ ಮಾಡ್ತಾರೆ. ಆಗ ದೇವರಾಜೇಗೌಡ ಅವರು ಯಾವುದೇ ಎವಿಡೆನ್ಸ್ ಇಲ್ಲ ಅಂತ ಮರು ಉತ್ತರ ಕೊಡ್ತಾರೆ. ಇದಾದ ಬಳಿಕ ಒಂದಿಷ್ಟು ಮಾತುಕತೆ ನಡೆಯುತ್ತೆ. ದೇವರಾಜೇಗೌಡ ಅವರು ಜೈಲಿಗೆ ಹೋಗೋದಕ್ಕಿಂತ ಮುಂಚೆನೇ ಇದೆಲ್ಲ ಆಗಿರೋದು, ಈ ಚರ್ಚೆಗಳು ಮಾತುಕತೆಗಳು ನಡೆದಿರೋದು ಅಂತ. ಇದರ ಜೊತೆಗೆ ಇದೇ ಶಿವರಾಮೇಗೌಡ ಅವರು ಇದ್ದಾರಲ್ಲ, ಇದು ಎಲ್ಲದಕ್ಕೂ ಕೂಡ ಅವರೇ ಇವು ಹೆಣೆದಿರೋದು, ಇದನ್ನೆಲ್ಲ ಕೂಡ ಸ್ಟಾರ್ಟ್ ಆಗಲಿಕ್ಕೆ ಅವರೇ ಸ್ಟಾರ್ಟ್ ಅಂತ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವರ ಕುಟುಂಬಕ್ಕೆ ಚ್ಯುತಿ ತರಬೇಕು, ಅವರ ಹೆಸರನ್ನು ಇದರಲ್ಲಿ ಸೇರಿಸಿ HD ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವ್ರ ಕೇಸ್ನಲ್ಲಿ ಟ್ರಂಪ್ ಕಾರ್ಡಾಗಿ ದೇವರಾಜೇಗೌಡ ಅವ್ರನ್ನ ಬಳಸ್ಕೊಳ್ಬೇಕು ಅಂತ ಒಂದು ದೊಡ್ಡ ಮೆಗಾ ಪ್ಲ್ಯಾನ್ ಮಾಡಿದ್ರಾ ಅಂತ ಅನಿಸುತ್ತೆ. ಅವರ ಶಿವರಾಮೇಗೌಡ ಅವರ ಆಡಿಯೋನೂ ಕೂಡ ಇದೆ, ನೀವು ಕೇಳಿಸ್ಕೊಳ್ತೀರ. ಸ್ಟಾರ್ಟಿಂಗ್ಗೆ ಕುಮಾರಸ್ವಾಮಿ ಅವರೇ ಬಿಟ್ಟಿರಬೇಕು ಅಂತ ಹೇಳಿಬಿಡಿ ಅಂತ ಹೇಳ್ತಾರೆ ಇದೇ ಶಿವರಾಮೇಗೌಡ ಅವರು. ಕುಮಾರಸ್ವಾಮಿಗೆ ಮಗ ಮುಂದಕ್ಕೆ ಬರಬೇಕು ಅಂತ ಆಸೆ ಇದೆ, ಪ್ರಜ್ವಲ್ ಮುಂದಕ್ಕೆ ಬಂದ ಅದಕ್ಕೋಸ್ಕರ ಬಿಟ್ಟ ಅಂತ ನೀವೇ ಹೇಳಿ, ಅದಕ್ಕೋಸ್ಕರನೇ ಈ ವಿಡಿಯೋಗಳನ್ನು ರಿವೀಲ್ ಮಾಡಿದ್ದಾನೆ, ಎಲ್ರಿಗೂ ಕೂಡ ಲೀಕ್ ಮಾಡಿದ್ದಾನೆ ಅಂತ ಹೇಳಿಬಿಡಿ ಅಂತ ಹೇಳ್ತಾ ಇರೋ ಮಾತು ಎಲ್ಲರೂ ಶಿವರಾಮೇಗೌಡ ಅವರು ಇದ್ದಾರಲ್ಲ, ಇದೇ ದೇವರಾಜೇಗೌಡ ಅವರಿಗೆ ಆಡಿಯೋದಲ್ಲಿ ಹೇಳ್ತಾ ಇದ್ದಾರೆ. ಇದರ ಎಲ್ಲದರಲ್ಲೂ ಕೂಡ ಕುಮಾರಸ್ವಾಮಿನ ಹಾಕ್ಬಿಡಿ, ಏನು ತೊಂದರೆ ಇಲ್ಲ ಅಂತ. ಜೊತೆಗೆ ಇನ್ನೊಂದು HD ದೇವೇಗೌಡ ಅವ್ರನ್ನ ಇದರಲ್ಲಿ ಈ ವಿಷಯದಲ್ಲಿ ಹೇಳ್ಕೊಳ್ತಾರಲ್ಲ, ಅದು ತುಂಬ ಮುಜುಗರ ಆಗೋದು. ಆಮೇಲೆ ಆ ಮಾತನಾಡಬೇಕಾದ್ರೆ ಏನು ಕಡಿಮೆ ದೇವೇಗೌಡ ಮತ್ತು ಅವ್ರ ಮಕ್ಕಳನ್ನೇನು ಕಮ್ಮಿ ಅಂತ ತಿಳ್ಕೊಬೇಡಪ್ಪ, ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿಲ್ವಲ್ಲ ದೇವೇಗೌಡ ಅಂತ. ಈ ವಿಷಯ, ಈ ಲೈಂಗಿಕ ಹಗರಣ ದೌರ್ಜನ್ಯಗಳೆಲ್ಲವೂ ಕೂಡ ಬೆಳಕಿಗೆ ಬಂದರೂ ಇನ್ನೂ ಕೂಡ ದೇವೇಗೌಡರು ಆತ್ಮಹತ್ಯೆ ಮಾಡ್ಕೊಂಡಿಲ್ವಲ್ಲ, ಇರಲಿ ಬಿಡು ಅಂತ ಒಂದು ಸಿಲ್ಲಿಯಾಗಿ ಅಸಡ್ಡಿಯಾಗಿ ನೆಗ್ಲೆಕ್ಟಾಗಿ ಮಾತಾಡೋದಿದೆಯಲ್ಲ, ಅದು ಎಲ್ಲರ ಗಮನವನ್ನು ಸೆಳೆದಿದ್ದು. ಜೊತೆಗೆ DK ಶಿವಕುಮಾರ್ ಅವರು ಬೆಳಗ್ಗೆ ಮಾತನಾಡಿದ್ರು, ಇನ್ನೂ ಏನೇನೋ ಇದೆ ನಮ್ಗೆ ಕೊಡಿ, ನೀವೇನು ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಹತ್ರ ಇರೋ ಡಾಕ್ಯುಮೆಂಟ್ಸ್ ಎಲ್ಲ ಕೊಡಿ, ಅವರನ್ನು ಬಲಿ ಹಾಕೋಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ, ಅರ್ಥ ಆಯ್ತಾ? ನೀನೇನು ಪೆನ್ ಡ್ರೈವ್ನಲ್ಲಿ ಆಸನದಲ್ಲಿ ಹಂಚಿಲ್ಲ, ನಿಂದೇನು ತಪ್ಪಿಲ್ಲ, ಹಂಚಿದ್ರೆ ತಪ್ಪೇನಿದೆ ಹೇಳಿ, ನೋಡಿದ್ದೀವಲ್ಲ, ನೀವು ಕೂಡ ಲಾಯರ್ ಅಲ್ರಿ, ಬಿಟ್ಟು ಬಿಡ್ರಿ ಇವೆಲ್ಲ ಮ್ಯಾಟ್ರನ್ನ
ಅಂತ ಹೇಳ್ತಾ ಇರೋದು. ಅದಕ್ಕೆ ದೇವರಾಜೇಗೌಡ ಅವರು ಅದ್ರ ಮಧ್ಯೆ ಒಂದು ಸ್ವಲ್ಪ ಕನ್ಸರ್ನ್ ಇರೋ ಮಾತಾಡ್ತಾರೆ, ಅಣ್ಣ ಹೆಣ್ಣುಮಕ್ಕಳ ಮಾನ ಮರ್ಯಾದೆ ಅಣ್ಣ, ಅವ್ರ ಶೀಲದ ಬಗ್ಗೆನೂ ಕೂಡ ನಾವು ಯೋಚನೆ ಮಾಡಬೇಕಲ್ಲ ಅಂತ ಒಂದಿಷ್ಟು ಕನ್ಸರ್ನ್. ನಾವೆಲ್ಲರೂ ಕೂಡ ಸಂತ್ರಸ್ತೆಯ ಬಗ್ಗೆ ಮಾತನಾಡ್ತಾ ಇದ್ದೀವಿ, ಅವ್ರಿಗೆ ಅನ್ಯಾಯವಾಗ್ತಾ ಇದೆ ಅಂತ ಮಾತನಾಡ್ತಾ ಇದ್ದೀವಿ. ಎಷ್ಟೆಲ್ಲ ಮೋಸ ಹೋಗ್ಬಿಡ್ತು, ಅವರೆಲ್ಲ ಮಾನ ಮರ್ಯಾದೆ, ಅವ್ರ ಕುಟುಂಬದವರು, ಪ್ರತಿಷ್ಠಿತ ಕುಟುಂಬದವರು, ಅವ್ರ ಪತಿಗಳು ಹೇಗೆ ಸಮಾಜದಲ್ಲಿ ತಲೆ ಎತ್ತಿ ತಿರುಗಾಡಬೇಕು ಅಂತ ನಾವೆಲ್ಲ ಕೂಡ ಕನಿಕರ ಪಡ್ತಾ ಇದ್ದೀವಿ. ಆದರೆ ಇದಕ್ಕೆ ರಕ್ಷಣೆ ಒದಗಿಸಬೇಕಾದ ರಾಜಕೀಯ ನಾಯಕರೇ ಅವರ ರಾಜಕೀಯ ಬೇಳೆಗಳನ್ನು ಬೇಯಿಸ್ಕೊಳ್ಳಿಕ್ಕೆ, ಇನ್ನೊಬ್ಬರನ್ನ ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಎಂಥ ನೀಚ ಕೃತ್ಯಕ್ಕೂ ಎಂಥ ಕೆಳಮಟ್ಟದ ಕೆಲಸಕ್ಕೂ ಇಳಿತಾರೆ ಅನ್ನೋದಕ್ಕೆ ಪ್ರತ್ಯಕ್ಷ ಸಾಕ್ಷಿ. ಈ ಥರದವ್ರನ್ನ ನೀವು ಈಗ ಅಳೆಯಬೇಕಾದ ಪರಿಸ್ಥಿತಿ ಬಂದಿರೋದು. ನಾವೆಲ್ಲ ಜನಸಾಮಾನ್ಯರು ಓಟ್ ಹಾಕಬೇಕಾದ್ರೆ ಇವೆಲ್ಲವನ್ನು ಕೂಡ ಯೋಚನೆ ಮಾಡೋದಿಲ್ಲ. ಇವೆಲ್ಲ ಆಡಿಯೋಗಳನ್ನು ನೋಡಿದಾಗ ಗೊತ್ತಾಗುತ್ತೆ, ಇಲ್ಲಿ ರಾಜಕೀಯದ ಮೇಲಾಟ ಕೆಲಸ ಮಾಡ್ತಾ ಇದೆ. ಒಂದು ಕಡೆ ಮಹಾ ಷಡ್ಯಂತ್ರ ಮಾಡಿ ಇನ್ನೊಬ್ಬರನ್ನ ತುಳಿಯೋದಷ್ಟೇ. ಇಲ್ಲಿ ಯಾರು ಸರಿ ಯಾರು ತಪ್ಪು ಅಲ್ಲ. ಓಟ್ ಹಾಕೋ ಒಬ್ಬ ಸಾರ್ವಜನಿಕದ್ದು ನಿಜಕ್ಕೂ ತಪ್ಪಿದೆ. ಅವರ ಆಯ್ಕೆ ಸರಿಯಾಗಿದ್ದರೆ ಈ ಥರದ ಕೆಲಸ ಕಾರ್ಯಗಳು, ಈ ಥರದ ಪಿತೂರಿಗಳು ಯಾವತ್ತೂ ರಾಜಕೀಯದಲ್ಲಿ ನಡೆಯೋದಿಲ್ಲ. ಇಲ್ಲಿ ನಾನು ಯಾರನ್ನು ಸಮರ್ಥಿಸ್ಕೊಳ್ಬೇಕು? ಡಿ ಕೆ ಶಿವಕುಮಾರ್ನ ಸಮರ್ಥಿಸ್ಕೊಳ್ಬೇಕಾ, ದೇವರಾಜೇಗೌಡ ಅವ್ರನ್ನ ಸಮರ್ಥಿಸ್ಕೋಬೇಕಾ, ಅಥವಾ ಅವ್ರನ್ನ ಮುಗಿಸ್ಕೊಳ್ಳಿಕ್ಕೆ ಇಷ್ಟು ನೀಚ ಕೃತ್ಯಕ್ಕೆ ಇಳಿದು ಬಿಟ್ರಲ್ಲ ಅಂತ ಎಚ್ ಡಿ ದೇವೇಗೌಡ, ಕುಮಾರಸ್ವಾಮಿ, ಪ್ರಜ್ವಲ್ ರೇವಣ್ಣ, ಎಚ್ ಡಿ ರೇವಣ್ಣ ಅವ್ರನ್ನ ಸಮರ್ಥಿಸ್ಕೊಳ್ಬೇಕಾ ಗೊತ್ತಾಗೋದಿಲ್ಲ. ನೋಡಿ, ಯಾರದು ತಪ್ಪು ಶಿಕ್ಷೆ ಆಗಬೇಕಾದ ಪರಿಸ್ಥಿತಿ, ಬಟ್ ಇನ್ಯಾರನ್ನೋ ಬೇಕು ಅಂತಲೇ ಸಿಗಿಸಾಕೋ ಪ್ರಯತ್ನಗಳು ನಡೀತಾ ಇರೋದು ನಿಜಕ್ಕೂ ದುರದೃಷ್ಟಕರ. ಒಟ್ಟಾರೆಯಾಗಿ ಕುಮಾರಸ್ವಾಮಿ ಅವರ ಅಭಿಮಾನಿಗಳು ಅವ್ರ ಬಣ ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡುತ್ತೆ, ಎಚ್ ಡಿ ರೇವೇಗೌಡ ಅವರು ಇದನ್ನು ತುಂಬ ಸೀರಿಯಸ್ಸಾಗಿ ತೆಗೆದುಕೊಳ್ತಾರೆ ನೋಡಬೇಕು. ಒಟ್ಟಾರೆಯಾಗಿ ಬಹಳಷ್ಟು ವಿರೋಧಗಳನ್ನು ಮಾಡ್ತಾ ಬರ್ತಾಯಿದ್ರು. ಮಹಾಕಳ್ಳ, ಮಹಾನಾಯಕ, ಅವನೇ ಇದಕ್ಕೆಲ್ಲ ಪಿತೂರಿ, ಅವನೇ ದೊಡ್ಡ ಕಿಂಗ್ ಪಿನ್ ಇದಕ್ಕೆ ಅಂತ ನೇರವಾಗಿ ವಾಗ್ದಾಳಿ ನಡೆಸ್ತಾ ಇದ್ದಂಥ ಕುಮಾರಸ್ವಾಮಿ ಅವರ ಕೋಪ ಈ ವಿಷಯ ಆಡಿಯೋ ರಿಲೀಸ್ ಆದಮೇಲಂತರೂ ತಾರಕಕ್ಕೆ ಏರೋದಂತರೂ ಸಹಜ. ನೋಡ ಏನಾಗುತ್ತೆ ರಾಜಕೀಯದಲ್ಲಿ. ಒಟ್ಟಾರೆಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತಾ ಇರ್ತೀನಿ. ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಖಂಡಿತವಾಗಿಯೂ ನಿಮ್ಮ ಅಭಿಪ್ರಾಯಗಳು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ ನಾನು ರಾಕೇಶ್ ಆರುಂಡಿ, ಧನ್ಯವಾದಗಳು. ಅಣ್ಣ ನಮಸ್ಕಾರ ಅಣ್ಣ, ಚೆನ್ನಾಗಿದ್ದೀರಾ ಅಣ್ಣ? ನೆನಪಾಯ್ತಣ್ಣ ನಂದು. ಹೇಳಿ ಅಣ್ಣ ಹೇಳಿ ಅಣ್ಣ. ಏನೇನಾಯ್ತು? ಏನಿದೆ ಪರಿಸ್ಥಿತಿ? ಅಣ್ಣ ಇವಾಗಿನ ಪರಿಸ್ಥಿತಿಯಲ್ಲಿ ಸ್ವಲ್ಪ ಅವ್ರು ಏನ್ ಮಾಡಿದಾರೆ ಅಣ್ಣ, ಹೈಕೋರ್ಟ್ ಅಲ್ಲಿ ನಾಳೆ ಸ್ಟೇ ಆಗೋ ಚಾನ್ಸಸ್ ತುಂಬಾ ಇದೆ ಅಣ್ಣ. ಯಾಕಂದ್ರೆ ಕಂಪ್ಲೇಂಟರ್ಸ್ ಸರಿಯಾಗಿ ಕಂಪ್ಲೇಂಟ್ ಕೊಟ್ಟಿಲ್ಲ ಅಣ್ಣ. ಅಲ್ಲಿ ಅವ್ರ ಕಂಪ್ಲೇಂಟ್ ಯಾವ ತರ ಕೊಡ್ಬೇಕಾದ್ರೆ ಯಾವ ತರ ಕೊಟ್ಟಿಲ್ಲ ಅವರು. ಹಾಗಾಗಿ ಆ ಗ್ರೌಂಡ್ ಅಲ್ಲಿ, ಆಮೇಲೆ ಎರಡನೇದಾಗ ಅಣ್ಣ ಆ ಸೆಕ್ಷನ್ ಅಣ್ಣ ಅಬೌವ್ 6 months ಡಿಲೇ ಆಯ್ತು ಅಂತಂದ್ರೆ ರೀಸನ್ ಕೊಡ್ಬೇಕಲ್ಲ, ಅದು ಬಹಳ ವ್ಯಾಲ್ಯೂಬಲ್ ರೀಸನ್ ಕೊಡ್ಬೇಕಲ್ಲಿ. ಇವರು ಈಕೆನ ಹೇಳಿದ್ರೆ 9 years ವ್ಯತ್ಯಾಸ ಹೇಳಿದಾರೆ ಡೇಟ್. ಬಟ್ ಇದೊಂದು ಅವ್ರಿಗೆ ಗ್ರೌಂಡ್ ಬಚಾವಕ್ಕೆ ಒಂದು ಅವಕಾಶ ಅಣ್ಣ. ಇನ್ನೊಂದು SIT ಅವರಣ್ಣ, ಅವ್ರು ಏನು ಡೈರೆಕ್ಟ್ ಆಗಿ ಅವ್ರನ್ನ ಕರ್ಕೊಂಡೋಗಿ ಕೋರ್ಟ್ ಅಲ್ಲಿ ಸಾಹೇಬ್ರ ಮುಂದೆ ಪ್ರೊಡ್ಯೂಸ್ ಮಾಡಿ ಅಲ್ಲಿ ಏನಾರ ರೇಪ್ ಅನ್ನ ಕಂಟೆಂಟ್ಸ್ ಏನಾರ ಕೊಡ್ತು ಅಂದ್ರಣ ಇದು ಸೀರಿಯಸ್ ಅಫೆನ್ಸ್ ಆಗ್ತದೆ ಅದು. ಸೊ ಆತರ ಅವರು ಅದನ್ನ ಮಾಡ್ಬೇಕಣ್ಣ. ಅದನ್ನ ಮಾಡಿಲ್ಲ. ಈಗ ಅಲ್ಲಿ ಸಾಹೇಬ್ರ ಮುಂದೆ ಮೊರೆ ಹೇಳಿಕೆ ಅಂತ ಕೊಡ್ಬೇಕಣ್ಣ. ಅವ್ರ ಮುಂದೆ ಕೊಡ್ಬೇಕು. 164 ಸ್ಟೇಟ್ಮೆಂಟ್ ಅಲ್ಲಿ ಸಾಹೇಬ್ರ ಮುಂದೆ ಕೊಡ್ಬೇಕಣ್ಣ. ಅದು ಕಾನ್ಫಿಡೆನ್ಶಿಯಲ್ ಆಗಿ ಅವ್ರು ಮಾಡಿಸ್ತಾರೆ ಅಣ್ಣ ಅದರಲ್ಲಿ. ಬಟ್ ಬಿಗಿ ಇಲ್ಲ ಅಣ್ಣ ಅವರು. ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ. ನಮ್ಮ ಹತ್ರ ಇರೋರು ಸದ್ಯ ಅವರ ಕರ್ಕೊಂಡ್ಬಂದು ದೇವ್ರಿಗೆ ಹೇಳ್ತಿದೀವಲ್ಲ, ಹೇಳ್ಸೋರಲ್ಲ. ಹೌದೌದೌದೌದಣ್ಣ. ಸ್ವಲ್ಪ ಅವ್ರು ಒಂಚೂರು ಬಿಗಿ ಆಗಿದ್ರಣ್ಣ. ಆಯ್ತು, ನಾವು ಅಟೆಂಡ್ ಮಾಡ್ತೀವಿ. ಬೇರೆ ಎವಿಡೆನ್ಸಸ್ ಇಲ್ಲ. ಕುಮಾರಸ್ವಾಮಿನೇ ಬಿಟ್ಟಿರ್ಬೇಕು ಅಂತ ಹೇಳಿ. ಕುಮಾರಸ್ವಾಮಿಗೆ ಅವ್ರ ಮಗ ಮುಂದಕ್ಕೆ ಬರ್ಬೇಕು ಅಂತ ಆಸೆ ಇದೆ, ಇವ್ನು ಮುಂದಕ್ಕೆ ಬಂದ್ಬಿಟ್ಟಾನ ಅಂತ ಅದಕ್ಕೋಸ್ಕರ ಮಾಡಿದಾನೆ ಅಂತ ಹೇಳಿ. ದ್ಯಾಳಗೌಡ ಮಕ್ಕಳು ಏನ್ ಕಡಿಮೆ ಅಂತ ಇಟ್ಕೊಂಡ ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿಲ್ವಲ್ಲ ದ್ಯಾಳಗೌಡ. ಕೇಳೋಣ ಇಲ್ಲಿ 1 ನಿಮಿಷ ಕೇಳಿ. ಇನ್ನೇನೇನು ವಿಡಿಯೋಗಳಿದೆ. ನಾನು ಬಿಡ್ಡಿಕ್ಕೆ ಮಾತಾಡಿದ್ರೆ ಬೆಳಿಗ್ಗೆ ನೀವ್ ಏನೇನಿದೆ ನಮಗ್ ಕೊಡಿ. ನೀವೇನ್ ತಲೆನೇ ಕೆಡಿಸ್ಕೊಬೇಡಿ. ಅವ್ರನ್ನ ಬಲಿ ಹಾಕಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ. ಅರ್ಥವಾಯ್ತಾ? ಸರಿ 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 ಅಣ್ಣ. ಏನ್ ಈಗ ನೀನೇನ್ ಪೆನ್ ಡ್ರೈವ್ ಅನ್ನು ನಾಗ್ ಮಾಡಿ ಹಾಸ್ಪಿಟಲ್ ಹಂಚಿಲ್ಲ. ಹಂಚಿದ್ರೆ ತಪ್ಪೇನಿದೆ ಹೇಳಿ? ಹೊಡಿದ್ರು ನಾವು ಅಲ್ಲ, ರಾಂಗ್ ರೈಟ್ ಅನ್ನಕ್ಕಿಂತ ಏನು ಅದೇನು ನೀವು ಲಾಯರ್ ಅಲ್ವ? ಅದೇನಂತ ಏನು ಆಗಲ್ಲ ಅಣ್ಣ. ಇದು ಪನಿಷ್ಮೆಂಟ್, ಕಾನೂನು ಪ್ರಕಾರ ಪನಿಷ್ಮೆಂಟ್ ಅಲ್ಲ ಅಣ್ಣ. ಹೆಣ್ಮಕ್ಳು ಮಾನ ಮರ್ಯಾದೆ ಅಣ್ಣ. ಅವ್ರ ಶೀಲದ ಬಗ್ಗೆ ನಾವ್ ಯೋಚನೆ ಮಾಡ್ಬೇಕಲ್ಲ. ಈಗ ಅದ್ರ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡ್ತೀರಿ? ಅಮಿತ್ ಶಾ ಅಣ್ಣ ನಮಸ್ಕಾರ ಅಣ್ಣ, ಚೆನ್ನಾಗಿದ್ದೀರಾ ಅಣ್ಣ? ನೆನಪಾಯ್ತಣ್ಣ ನಂದು. ಹೇಳಿ
ಅಣ್ಣ ಹೇಳಿ ಅಣ್ಣ. ಏನೇನಾಯ್ತು? ಏನಿದೆ ಪರಿಸ್ಥಿತಿ? ಅಣ್ಣ ಇವಾಗಿನ ಪರಿಸ್ಥಿತಿಯಲ್ಲಿ ಸ್ವಲ್ಪ ಅವ್ರು ಏನ್ ಮಾಡಿದಾರೆ ಅಣ್ಣ, ಹೈಕೋರ್ಟ್ ಅಲ್ಲಿ ನಾಳೆ ಸ್ಟೇ ಆಗೋ ಚಾನ್ಸಸ್ ತುಂಬಾ ಇದೆ ಅಣ್ಣ. ಯಾಕಂದ್ರೆ ಕಂಪ್ಲೇಂಟರ್ಸ್ ಸರಿಯಾಗಿ ಕಂಪ್ಲೇಂಟ್ ಕೊಟ್ಟಿಲ್ಲ ಅಣ್ಣ ಅಲ್ಲಿ. ಅವ್ರ ಕಂಪ್ಲೇಂಟ್ ಯಾವ ತರ ಕೊಡ್ಬೇಕಾದ್ರೆ ಆ ತರ ಕೊಟ್ಟಿಲ್ಲ ಅವರು. ಹಾಗಾಗಿ ಆ ಗ್ರೌಂಡ್ ಅಲ್ಲಿ ಆಮೇಲೆ ಎರಡನೇದಾಗ ಅಣ್ಣ ಆ ಸೆಕ್ಷನ್ ಅಣ್ಣ ಅಬೌವ್ 6 months ಡಿಲೇ ಆಯ್ತು ಅಂತಂದ್ರೆ ರೀಸನ್ ಕೊಡ್ಬೇಕಲ್ಲ, ಅದು ಬಹಳ ವ್ಯಾಲ್ಯೂಬಲ್ ರೀಸನ್ ಕೊಡ್ಬೇಕಲ್ಲಿ. ಇವರು ಈಕೆನ ಹೇಳಿದ್ರೆ 9 years ವ್ಯತ್ಯಾಸ ಹೇಳಿದ್ದಾರೆ ಡೇಟ್. ಬಟ್ ಇದೊಂದು ಅವ್ರಿಗೆ ಗ್ರೌಂಡ್ ಬಚಾವಕ್ಕೆ ಒಂದು ಅವಕಾಶ ಅಣ್ಣ. ಇನ್ನೊಂದು SIT ಅವರಣ್ಣ, ಅವ್ರು ಏನು ಡೈರೆಕ್ಟ್ ಆಗಿ ಅವ್ರನ್ನ ಕರ್ಕೊಂಡೋಗಿ ಕೋರ್ಟ್ ಅಲ್ಲಿ ಸಾಹೇಬ್ರ ಮುಂದೆ ಪ್ರೊಡ್ಯೂಸ್ ಮಾಡಿ ಅಲ್ಲಿ ಏನಾರ ರೇಪ್ ಅನ್ನ ಕಂಟೆಂಟ್ಸ್ ಏನಾರ ಕೊಡ್ತು ಅಂದ್ರಣ ಇದು ಸೀರಿಯಸ್ ಅಫೆನ್ಸ್ ಆಗ್ತದೆ ಅದು. ಸೊ ಆತರ ಅವರು ಕರೆಕ್ಟ್ ಹೇಳೋದು ಕರೆಕ್ಟ್ ಬಿಡು. ಓಕೆ, ಅದನ್ನ ಮಾಡ್ಬೇಕಣ್ಣ. ಅದನ್ನ ಮಾಡಿಲ್ಲ. ಈಗ ಅಲ್ಲಿ ಸಾಹೇಬ್ರ ಮುಂದೆ ಮೊರೆ ಹೇಳಿಕೆ ಅಂತ ಕೊಡ್ಬೇಕಣ್ಣ. ಅವ್ರ ಮುಂದೆ ಕೊಡ್ಬೇಕು. 164 ಸ್ಟೇಟ್ಮೆಂಟ್ ಅಲ್ಲಿ ಸಾಹೇಬ್ರ ಮುಂದೆ ಕೊಡ್ಬೇಕಣ್ಣ. ಅದು ಕಾನ್ಫಿಡೆನ್ಶಿಯಲ್ ಆಗಿ ಅವ್ರು ಮಾಡಿಸ್ತಾರೆ ಅಣ್ಣ ಅದರಲ್ಲಿ. ಬಟ್ ಬಿಗಿ ಇಲ್ಲ ಅಣ್ಣ ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ. ಅಯ್ಯಪ್ಪ, ನಮ್ಮ ಹತ್ರ ಇರೋರು ಸದ್ಯ ಅವರಾದ ಕರ್ಕ ಒಂದು ದೇವ್ರಿಗೆ ಹೇಳ್ತಿದೀವಲ್ಲ, ಹೇಳ್ಸೋರಲ್ಲ. ಹೌದೌದೌದೌದಣ್ಣ. ಸ್ವಲ್ಪ ಅವ್ರು ಒಂಚೂರು ಬಿಗಿ ಆಗಿದ್ರಣ್ಣ. ಆಯ್ತು, ನಾವು ಅಟೆಂಡ್ ಮಾಡ್ತೀವಿ. ಬೇರೆ ಎವಿಡೆನ್ಸಸ್ ಇಲ್ಲ. ಓಕೆ, ಕುಮಾರಸ್ವಾಮಿನೇ ಬಿಟ್ಟಿರ್ಬೇಕು ಅಂತ ಹೇಳಿ, ಕುಮಾರಸ್ವಾಮಿಗೆ ಅವ್ರ ಮಗ ಮುಂದಕ್ಕೆ ಬರ್ಬೇಕು ಅಂತ ಆಸೆ ಇದೆ, ಇವ್ ಮುಂದಕ್ಕೆ ಬಂದ್ಬಿಟ್ಟಾನ ಅಂತ ಅದಕ್ಕೋಸ್ಕರ ಮಾಡಿದಾನೆ ಅಂತ ಹೇಳಿ. ದ್ಯಾವಗೌಡ ಮಕ್ಕಳು ಏನ್ ಕಡಿಮೆ ಅಂತ ಇಟ್ಕೊಂಡ, ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿಲ್ವಲ್ಲ ದ್ಯಾವಗೌಡ. ಕೇಳೋಣ ಇಲ್ಲಿ 1 ನಿಮಿಷ ಕೇಳಿ. ಇನ್ನೇನೇನು ವಿಡಿಯೋಗಳಿದೆ. ನಾನು ಬಿಡ್ಡಿಕ್ಕೆ ಮಾತಾಡಿದ್ರೆ ಬೆಳಿಗ್ಗೆ, ನೀವ್ ಏನೇನಿದೆ ನಮಗ್ ಕೊಡಿ, ನೀವೇನ್ ತಲೆನೇ ಕೆಡಿಸ್ಕೋಬೇಡಿ. ಅವ್ರನ್ನ ಬಲಿ ಹಾಕಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ. ಅರ್ಥವಾಯ್ತಾ? ಸರಿ ಅಣ್ಣ. ಏನ್ ಈಗ ನೀವೇನ್ ಪೆನ್ ಡ್ರೈವ್ ಅನ್ನು ನಾಗ್ ಮಾಡಿ ಹಾಸನದಲ್ಲಿ ಹಂಚಿಲ್ಲ. ಹಂಚಿದ್ರೆ ತಪ್ಪೇನಿದೆ ಹೇಳಿ? ಹೊಡಿದ್ರ ಅಲ್ಲ, ರಾಂಗ್ ರೈಟ್ ಅನ್ನಕ್ಕಿಂತ ಏನು ಅದೇನು ನೀವು ಲಾಯರ್ ಅಲ್ವ? ಅದೇನಂತ ಏನು ಆಗಲ್ಲ ಅಣ್ಣ. ಇದು ಪನಿಷ್ಮೆಂಟ್, ಕಾನೂನು ಪ್ರಕಾರ ಪನಿಷ್ಮೆಂಟ್ ಅಲ್ಲ ಅಣ್ಣ. ಹೆಣ್ಮಕ್ಳು ಮಾನ ಮರ್ಯಾದೆ ಅಣ್ಣ. ಅವ್ರ ಶೀಲದ ಬಗ್ಗೆ ನಾವ್ ಯೋಚನೆ ಮಾಡ್ಬೇಕಲ್ಲ. ಈಗ ಅದ್ರ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡಿದ್ರಿ? ಅಮಿತ್ ಶಾ